ಈಗ ಈ ಈ ಕಾಂಗ್ರೆಸ್ ಇರೋದೇ ಏರಿಸಲಿಕ್ಕೆ, ಯಾವುದನ್ನು ಇಳಿಸೋ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಅವರು ಇಳಿಯೋ ಪರಿಸ್ಥಿತಿಗೆ ಬಂದವ್ರೆ. ಏರಿಸಿ ಅವ್ರು ಇಳಿಯೋ ಪರಿಸ್ಥಿತಿಗೆ ಬಂದವ್ರೆ. ಪೆಟ್ರೋಲ್ ಏರಿಸಿದ್ರು, ಡೀಸೆಲ್ ಏರಿಸಿದ್ರು, ಸ್ಟ್ಯಾಂಪ್ ಡ್ಯೂಟಿ ಏರಿಸಿದ್ರು, ಹಾಲಿನ ದರ ಅವತ್ತು ಏರಿಸಿದ್ರು. ಇವತ್ತಿಗೆ 3 ಸಾರಿ ಏರಿಸಿದ್ದಾರೆ. 9 ರೂಪಾಯಿ ಆಗಿದೆ. ಬರೀ 4 ರೂಪಾಯಿ ಮಾತ್ರ ಈಗ ಏರಿಸಿದ್ದೀವಿ. ಅದನ್ನು ಇದು ಕೊಡ್ತೀವಿ ಈಗ ರೈತರಿಗೆ ಅಂತ ಹೇಳಿದ್ದೀರಿ. ನಿಮ್ಮ ಸರ್ಕಾರ ಬರಬೇಕಾದ್ರೆ ಗ್ಯಾರಂಟಿಗಳ ಜೊತೆಯಲ್ಲಿ ಘೋಷಣೆ ಮಾಡಿದ್ದೇನು, ಯಾವುದರ ಬೆಲೆನೂ ನಾವು ಏರಿಸಲ್ಲ ಅಂತ. ಮತ್ತು ಯಾಕೆ ಏರಿಸ್ತಾ ಇದ್ದಾರೆ ಅಂದರೆ ಸರ್ಕಾರ ನಡೆಸಲಿಕ್ಕೆ ಅವರಿಂದ ಆಗ್ತಾ ಇಲ್ಲ. ಈಗ ದಲಿತರಿಗೆ ಬಹಳ ಅನ್ಯಾಯ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ. 39,000 ಕೋಟಿ ಅವ್ರಿಗಾಗಿ ಇಟ್ಟಿದ್ದ ಮೀಸಲು ಹಣವನ್ನು ತಿಂದಾಕಿದ್ದಾರೆ. ಗ್ಯಾರಂಟಿ ನಿಮಗೆ ಕೊಡ್ತೀವಿ ಅಂದರು, ಗ್ಯಾರಂಟಿ ಕೊಡಲೇ ಇಲ್ಲ. ದಲಿತರ ಹಣ ದಲಿತರಿಗೆ ಕೊಟ್ಟರೆ ಗ್ಯಾರಂಟಿ ಅಲ್ಲ. ಎಲ್ಲರಿಗೂ ಗ್ಯಾರಂಟಿ ಹಣ ಕೊಡ್ತೀವಿ, ಅವ್ರಿಗೆ ಯಾಕೆ ವಂಚನೆ ಮಾಡಿದರೆ ಕೊಡ್ತೀರಾ? ವಂಚಕರ ಸಂತೆ ಇದು. ಕಾಂಗ್ರೆಸ್ ಅಂದ್ರೇ ವಂಚಕರ ಸಂತೆ ಇದ್ದಂಗಿದು. ಈ ಸಂತೆ ವ್ಯಾಪಾರ ನಡೀತಾ ಇದೆ ಅಷ್ಟೇ. ಆಸೆ ತೋರಿಸಿ ಕಿತ್ಕೊಳ್ಳೋದು, ಸುಮ್ಮನೆ ಕಿತ್ಕೊಳ್ಳೋದಲ್ಲ, ಕದಿಯೋದು. ಅಲ್ಲಿ ಆ ಕಡೆ ತೋರಿಸ್ಬಿಟ್ಟು ಈ ಕಡೆ ಕದ್ಕೊಂಡು ಓಡಾಕ್ತಾರ, ನೋಡಿರ್ಬೇಕು ನೀವು ರಸ್ತೆಗಳಲ್ಲಿ. ಅದು ಇದು ಈಗ ಈ ಕಾಂಗ್ರೆಸ್ ಇರೋದೇ ಏರಿಸಲಿಕ್ಕೆ, ಯಾವುದನ್ನು ಇಳಿಸೋ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಅವರು ಇಳಿಯೋ ಪರಿಸ್ಥಿತಿಗೆ ಬಂದವ್ರೆ. ಏರಿಸಿ ಅವ್ರು ಇಳಿಯೋ ಪರಿಸ್ಥಿತಿಗೆ ಬಂದವ್ರೆ. ಪೆಟ್ರೋಲ್ ಏರಿಸಿದ್ರು, ಡೀಸೆಲ್ ಏರಿಸಿದ್ರು, ಸ್ಟ್ಯಾಂಪ್ ಡ್ಯೂಟಿ ಏರಿಸಿದ್ರು, ಹಾಲಿನ ದರ ಅವತ್ತು ಏರಿಸಿದ್ರು. ಇವತ್ತಿಗೆ 3 ಸಾರಿ ಏರಿಸಿದ್ದಾರೆ. 9 ರೂಪಾಯಿ ಆಗಿದೆ. ಬರೀ 4 ರೂಪಾಯಿ ಮಾತ್ರ ಈಗ ಏರಿಸಿದ್ದೀವಿ. ಅದನ್ನು ಇದು ಕೊಡ್ತೀವಿ ಈಗ ರೈತರಿಗೆ ಅಂತ ಹೇಳಿದ್ದೀರಿ. ನಿಮ್ಮ ಸರ್ಕಾರ ಬರಬೇಕಾದ್ರೆ ಗ್ಯಾರಂಟಿಗಳ ಜೊತೆಯಲ್ಲಿ ಘೋಷಣೆ ಮಾಡಿದ್ದೇನು, ಯಾವುದರ ಬೆಲೆನೂ ನಾವು ಏರಿಸಲ್ಲ ಅಂತ. ಮತ್ತು ಯಾಕೆ ಏರಿಸ್ತಾ ಇದ್ದಾರೆ ಅಂದರೆ ಸರ್ಕಾರ ನಡೆಸಲಿಕ್ಕೆ ಅವರಿಂದ ಆಗ್ತಾ ಇಲ್ಲ. ಈಗ ದಲಿತರಿಗೆ ಬಹಳ ಅನ್ಯಾಯ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ. 39,000 ಕೋಟಿ ಅವ್ರಿಗಾಗಿ ಇಟ್ಟಿದ್ದ ಮೀಸಲು ಹಣವನ್ನು ತಿಂದಾಕಿದ್ದಾರೆ. ಗ್ಯಾರಂಟಿ ನಿಮಗೆ ಕೊಡ್ತೀವಿ ಅಂದರು, ಗ್ಯಾರಂಟಿ ಕೊಡಲೇ ಇಲ್ಲ. ದಲಿತರ ಹಣ ದಲಿತರಿಗೆ ಕೊಟ್ಟರೆ ಗ್ಯಾರಂಟಿ ಅಲ್ಲ. ಎಲ್ಲರಿಗೂ ಗ್ಯಾರಂಟಿ ಹಣ ಕೊಡ್ತೀವಿ, ಅವ್ರಿಗೆ ಯಾಕೆ ವಂಚನೆ ಮಾಡಿದರೆ ಕೊಡ್ತೀರಾ? ವಂಚಕರ ಸಂತೆ ಇದು. ಕಾಂಗ್ರೆಸ್ ಅಂದ್ರೇ ವಂಚಕರ ಸಂತೆ ಇದ್ದಂಗಿದು. ಈ ಸಂತೆ ವ್ಯಾಪಾರ ನಡೀತಾ ಇದೆ ಅಷ್ಟೇ. ಆಸೆ ತೋರಿಸಿ ಕಿತ್ಕೊಳ್ಳೋದು, ಸುಮ್ಮನೆ ಕಿತ್ಕೊಳ್ಳೋದಲ್ಲ, ಕದಿಯೋದು. ಅಲ್ಲಿ ಆ ಕಡೆ ತೋರಿಸ್ಬಿಟ್ಟು ಈ ಕಡೆ ಕದ್ಕೊಂಡು ಓಡಾಕ್ತಾರ, ನೋಡಿರ್ಬೇಕು ನೀವು ರಸ್ತೆಗಳಲ್ಲಿ. ಅದು ಇದು